ಪರಮೇಶ್ವರ. ಕಲ್ಲುಗಳಲ್ಲಿ ಕಲ್ಲಾಗಿ ಕುಳಿತಿರುವ ಕಾಲಾಂತಕ, ಪ್ರಕೃತಿ ದತ್ತವಾದ ಚಿತ್ರಮಯ ಚಿತ್ರದುರ್ಗದಲ್ಲಿ, ಚಿನ್ನದ ನಾಡೆನಿಸಿದ ಚಿನ್ಮಲೋದ್ರಿಯ ತಪ್ಪಲಿನಲ್ಲಿ, ಪ್ರಮಥ ಗಣವತರಿಗಳಾದ ಸಿದ್ಧ ಪುರುಷರ ಸನ್ನಿವೇಶದಲ್ಲಿ, ವೀರಭದ್ರಾದಿ ವೀರಪುತ್ರರ ವಿಜಯ ತಾಂಡವ ಕೇಳಿಯಲ್ಲಿ, ಜಗನ್ಮಾತೆಯಾದ ಶ್ರೀ ಏಕನಾಥೇಶ್ವರಿಯ ಏಕಾಂತದಲ್ಲಿ, ಕಳ್ಳರ ಕಣ್ಣುಗಳಿಗೆ ಕಗ್ಗಲ್ಲಾಗಿ ಕುಳಿತು ನಿನ್ನ ಭಕ್ತರಾದ ನಮ್ಮ ಪೂರ್ವಜರಿಗೆ ನಿನ್ನ ಮಹಾಪ್ರಸಾದವೆಂಬ ಅಮೃತ ರಸವನ್ನಿತ್ತು ಈ ಸಂಸ್ಥಾನವನ್ನು ಸ್ಥಾಪಿಸಿರುವೆ. ಚಿತ್ರದುರ್ಗದ ದೊರೆಗಳ ಅಮರ ಕೀರ್ತಿಯನ್ನು ಅಕ್ಕಣ್ಣ ದಕ್ಷಿಣ ಪಥದಲ್ಲಿ ವ್ಯಾಪಿಸುವಂತೆ ಮಾಡಿರುವೆ. ಹುಮಾ ಸಹಿತನಾದ ನಿನ್ನೆ ಗಿರಿಯ ನೆತ್ತಲು ಅನೇಕ ಜನ ದಶಕಂಠರು ಪ್ರಯತ್ನಿಸಿದ್ದಾಗ್ಯೂ ಅವರ ಕೈಗಳನ್ನು ತಲೆಗಳನ್ನು ತುಳಿದು ಕಾಮಗತಿ ನಾಯಕರ ಪಾದಗಳ ಮೇಲೆ ಬೀಳುವಂತೆ ಮಾಡಿದ ನಿನ್ನೆ ಈ ಮಹಿಮಾ ವಿಶೇಷವನ್ನು ವಹಿಸುವುದು ಯಾರಿಗೆ ತಾನೇ ಸಾಧ್ಯ? ಹೇ ಚಂದ್ರಮೌಳಿ, ನಿನಗೂ ಮತ್ತು ಸಿದ್ಧರಿಗೂ ಕಾಮಗತಿ ನಾಯಕ ದೊರೆಗಳು ಅರ್ಪಿಸಿದ ಕುಸುಮ ಸುಗಂಧ ಸೌರಭವು ಸಂಸ್ಥಾನದ 4 ಕಡೆಗೂ ವ್ಯಾಪಿಸುವಂತೆ ಮಾಡಿರುವೆ. ಅದರಂತೆ ಇಲ್ಲಿ ಚಂಪಕ ಸಿದ್ದೇಶ್ವರನಾಗಿ ಕುಳಿತಿರುವೆ. ಭೂತ ಪಾಂಚಕ ನಾಯಕನಾದ ನೀನು ಇಲ್ಲಿರುವುದರಿಂದ ಇದು ಭೂತನಾಥ ದುರ್ಗವೇ ಕಾಣಬಾರದು. ಸ್ವಾಮಿ, ಇದುವರೆಗೂ ಸಂಸ್ಥಾನವನ್ನಾಡಿದ ಕಾಮಗತಿಯ ನಮ್ಮ 11 ಜನ ಪೂರ್ವಜರ ಬಾವುಗಳಲ್ಲಿ ನಿನ್ನ ಏಕಾಂತ ರುದ್ರರ ರೌದ್ರತೆಯನ್ನಿತ್ತು ಕಾಪಾಡಿರುವೆ. ಈ ಸಂಸ್ಥಾನಕ್ಕೆ ನಾಯಕನಿಲ್ಲಂತೆ ಮಾಡಿ ಸುಮ್ಮನೆ ಕುಳಿತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ಹೇಳು ಮಹಾದೇವ, ಹೇಳು, ಹೇಳು ಪರಮೇಶ್ವರ, ಹೇಳು. ನೀನು ಹೇಳದಿದ್ದರೆ ಕಾಮಗತಿ ವಂಶ ರಕ್ತ ಸಂಜಾತನಾದ ಈ ಮದಕವಿಯ ರಕ್ತವು ಈ ಕ್ಷಣದಲ್ಲಿಯೇ ನಿನಗೆ ಅಭಿಷೇಕವಾಗುವುದು.